ನಮಸ್ತೆ ಸರ್, ಡಿವೈನ್ ಸರ್ ಪೆಂಡೆಂಟ್ ಕಡೆಯವರಿಗೆಲ್ಲರಿಗೂ. ನನ್ನ ಹೆಸರು ಬಂದ್ಬಿಟ್ಟು ಇಂದಿರಾ. ಇವರು ನಮ್ಮ ಮನೆಯವರು. ಇವ್ರ ಹೆಸರು ಬಂದ್ಬಿಟ್ಟು ಸಾಗರ್ ಅಂತ. ಇವರು ನಮ್ಮ ಅತ್ತೆ. ಇವ್ರ ಹೆಸರು ಬಂದ್ಬಿಟ್ಟು ಶಾರದಾ ಅಂತ. ಅವರು ನಮ್ಮ ನಾದನೆ. ಅವ್ರ ಹೆಸರು ಬಂದ್ಬಿಟ್ಟು ಅಂಬಿಕಾ ಅಂತ ಹೇಳ್ಬಿಟ್ಟು. ನಾವು ಬಂದಿರೋದು ಮಹಾರಾಷ್ಟ್ರ ಅಂದರೆ ಸೋಲಾಪುರಿಂದ ನಾವು ಇಲ್ಲಿಗೆ ಬಂದಿರೋದು. ಏನಕ್ಕೋಸ್ಕರ ಬಂದಿದ್ದೀವಿ ಅಂದರೆ ಸರ್, ನಮಗೆ ಈ ಡಿವೈನ್ ಸ್ಟಾರ್ ಪೆಂಡೆಂಟ್ ಬಗ್ಗೆದಾಗ ಸ್ವಲ್ಪ ಮಾತಾಡಬೇಕಿತ್ತು ಆ್ಯಂಡ್ ಹೇಳಬೇಕಿತ್ತು ಇದರಲ್ಲಿರೋ. ಯಾಕಂದರೆ ಇದರಿಂದ ಇವತ್ತು ನನ್ನ ಗಂಡಿಗೆ ಪುನರ್ಜನ್ಮ ಆಗಿದೆ ಆ್ಯಂಡ್ ಇದರಿಂದ ತುಂಬ ಜನಕ್ಕೆ ಒಳ್ಳೆಯದೂ ಆಗಿದೆ ಆ್ಯಂಡ್ ನನಗೂ ಒಳ್ಳೆಯದಾಗಿದೆ. ಇದ್ರ ಬಗ್ಗೆದಾಗ ಏನು ಹೇಳಬೇಕಂದ್ರೆ, ನಮ್ಮ ಮನೆಯವರಿಗೆ ಹೋದ ವರ್ಷ ಅಂದರೆ 2025ರಲ್ಲಿ 8ನೇ ತಿಂಗಳಲ್ಲೇ ಆಕ್ಸಿಡೆಂಟ್ ಆಗಿತ್ತು. ನಮ್ಮ ಮನೆಯವರಿಗೆ ಆಕ್ಸಿಡೆಂಟ್ ಆದಾಗ ಅವರಿಗೆ ಲೆಫ್ಟ್ ಸೈಡು ತಲೆಗೆ ಬಡಿದ್ಬಿಟ್ಟು ಬ್ರೈನಲ್ಲಿ ಕ್ಲಾಟ್ ಆಗಿ ಆಪ್ರೇಷನ್ ಮಾಡೋವಾಗ ಅವರು ಕೋಮಾ ಸ್ಟೇಜಿಗೆ ಹೋಗಿದ್ರು ಸರ್. ಕೋಮಾ ಸ್ಟೇಜಿಗೆ ಹೋದಾಗ ಅವಾಗ ನಮಗೆ ಡಿವೈನ್ ಸ್ಟಾರ್ ಪೆಂಡೆಂಟ್ ಬಗ್ಗೆದಾಗ ಗೊತ್ತಾಯಿತು. ಆವಾಗ ನಾವು ಇದನ್ನು ತರಿಸ್ಕೊಂಡು ಹಾಕಿದ್ವಿ ಸರ್. ಹಾಕಿದ 2 ದಿನದಲ್ಲೇ ಇವರು ಕೋಮಾ ಸ್ಟೇಜಿಂದ ಹೊರಗಡೆ ಬಂದಿದ್ದಾರೆ ಆ್ಯಂಡ್ ಎಲ್ಲರನ್ನ ಗುರುತು ಹಿಡ್ದಿದ್ದಾರೆ, ಮಾತಾಡಿದ್ದಾರೆ. ಐಶ್ಯೂಯಲ್ಲಿದ್ದಿರೋರು, ಬದುಕಕ್ಕೆ ಚಾನ್ಸೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿದ್ದಿರೋರು ಇವತ್ತು ಬದುಕವ್ರೆ. ಇಲ್ಲಿಗೆ ಬಂದು ಇದಕ್ಕಿರೋ ಮಹತ್ವ ಅಂಥದ್ದು ನಾವು ಇದ್ರ ಬಗ್ಗೆದಾಗ ಎಷ್ಟು ಹೇಳಿದ್ರು ಕಡಿಮೆನೇ. ಇವತ್ತು ನನ್ನ ಗಂಡ ಬದುಕಿ ಉಳಿದು ಇಲ್ಲಿ ಬಂದು ನಿಂತಿದ್ದಾನಂದರೆ ಅದಕ್ಕೆ ಕಾರಣ ಡಿವೈನ್ ಸ್ಟಾರ್ ಪೆಂಡೆನ್ನು. ಅದಕ್ಕೆ ನಾವು ಡಿವೈನ್ ಸ್ಟಾರ್ ಪೆಂಡೆನ್ ಅವರಿಗೆ ಧನ್ಯವಾದ ಆ್ಯಂಡ್ ಥ್ಯಾಂಕ್ ಯು ಹೇಳೋಕ್ಕೋಸ್ಕರ ಬಂದಿದ್ವಿ. ಮತ್ತು ಆಮೇಲೆ ಇವರಿಗೆ ಆಪ್ರೇಷನ್ ಆದಾಗ ಈ ಸೈಡು ಸ್ವಾಧೀನ ಕಳ್ಕೊಂಡ್ಬಿಟ್ಟಿದ್ರು. ಕಾಲಲ್ಲಿ ಕೈಯಲ್ಲಿ ಯಾವ ಥರ ಮೂಮೆಂಟ್ಸು ಇದ್ದಿರಲಿಲ್ಲ. ಇದು ಹಾಕೊಂಡ್ಮೇಲೆ ಒಂದು 8 ದಿನದಲ್ಲಿ ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿರೋದಾಗ ಡಾಕ್ಟರ್ ಹೇಳಿದರು, ಇವರು ಯಾವುದೇ ಕಾರಣಕ್ಕೂ ನೆಡಲ್ಲ, ಬೆಡ್ ಬಿಟ್ಟು ಹೇಳೋಕ್ಕಾಗಲ್ಲ, ಒಂದು ವೇಳೆ ಆದ್ರೂ ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ ಅಂತ ಅಂದವರು. ಇದು ಹಾಕೊಂಡ್ಮೇಲೆ ಜಸ್ಟ್ 1 ತಿಂಗಳಲ್ಲಿ ಅವರು ನಡೆದಿದ್ದಾರೆ. ಅವ್ರ ಕಾಲ ಮ್ಯಾಗ ಅವರು ಓಡಾಡ್ತಿದ್ದಾರೆ. ಇವತ್ತು ವಿತ್ ಪ್ರೂಫ್ ಸಹಿತ ನಿಂತಿದ್ದಾರೆ, ಮಾತೂ ಆಡ್ತಾರೆ. ಅವಾಗ ಆಪ್ರೇಷನ್ ಆದಾಗ ಅವ್ರಿಗೆ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಇವಾಗ ಅವರು ಮಾತೂ ಆಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ಓಡಾಡ್ತಾರೆ, ಅವರು ಡೈಲಿ ಕೆಲ್ಸಕ್ಕೂ ಹೋಗ್ತಾರೆ. ನಮಸ್ಕಾರ ರೀ ಎಲ್ಲರಿಗೆ ಹೇಳ್ತೀನಿ. ಇದು ಭಾಳ ಒಳ್ಳೇದು ಮಾಡೋದು. ನನ್ನ ಸಟಿಗೆ ಪುನರ್ಜನ್ಮ ಆಗ್ಯದ ನಂದು. ಇದು ಕಾಲಾಗ ನಾನು ಭಾಳ ಅಂದ್ರೆ ನಾನು ನಿಜನೇ ಅಂದ್ಕೊಂಡಿದ್ದಿಲ್ಲ. ಅಂಥದ್ದಾಗ ಡಾಕ್ಟರ್ ಸಹಿತ ಅವ್ರು ಅಂದರು ನಂದು ಆಪರೇಷನ್ ಆಗದಂದ್ರೆ ನಿಮ್ಮದು. ನಾನು ಫಸ್ಟ್ ಟೈಮ್ ಪೈಲ ಪೇಷಂಟ್ ಕೇಳಿನು. ಇದಕ್ಕಿಂತ ಪೈಲೆ ಹಿಂಗೆ ಪೇಷಂಟ್ ಯಾವಾಗ ಭೀ ಆಗಿದ್ದಿಲ್ಲ. ಅನ್ನಿದ ಪೇಷಂಟ್ ನಾನೇ ಅಜಪಾಲತ್ತೀನಿ. ಇದು ಹೆಂಗೇನು ಇದು ಒಳ್ಳೇದಾಯಿತು, ಸಕ್ಸಸ್ ಆಯಿತು ಅನ್ನಿ ಅರ್ಧಾಗ ಇದು ಕಾಲಾಗ ರೀ ನಾನು ಭಾಳ ಒಳ್ಳೇದಾಗ್ಯದ ರೀ ಸರ್. ಮತ್ತು ಅರ್ಧಾಗ ನನ್ನ ಪುನರ್ಜನ್ಮ ಆಗ್ಯದ ಅಂದ್ರೆ ಇದ್ರ ಸೆಟಗೆ ರೀ.